ಹಲೋ ಫ್ರೆಂಡ್ಸ್, ನಾನು ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ ಅಲ್ಲ, ಟ್ರೇಡರ್ ಅಲ್ಲ, ನಾನೊಬ್ಬ ಕಾಮನ್ ಮಿಡ್ಲ್ ಕ್ಲಾಸ್ ಎಂಪ್ಲಾಯಿ. ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಿರೋ ಮಿಸ್ಟೇಕ್ಸ್, ಕಲ್ತಿರೋ ಹಾಗೂ ಕಲಿತಾ ಇರೋ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೆಲ್ಕಮ್ ಟು ಸಿಂಪಲ್ ಇನ್ವೆಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್. ಇಂಡಿಯಾದ ಸ್ಟಾಕ್ ಮಾರ್ಕೆಟ್ನ ಅಪ್ಸ್ ಆ್ಯಂಡ್ ಡೌನ್ಸ್ನ ಇಂಡಿಕೇಟ್ ಮಾಡೋ ನಿಫ್ಟಿ 50 ಲಾಸ್ಟ್ 2 ವರ್ಷದಲ್ಲಿ ಯಾವುದೇ ರಿಟರ್ನ್ ಕೊಟ್ಟಿಲ್ಲ. ಈಗ ಇರೋ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅಂದರೆ ಈ ಜಿಯೋ ಪೊಲಿಟಿಕಲ್ ವಾರ್ ಇಶ್ಯೂಸ್, ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಜಾಸ್ತಿ ಆಗ್ತಿರೋದು, ಸದ್ಯಕ್ಕೆ ನಮ್ಮ ದೇಶದ ಎಕಾನಮಿ ಸ್ಲೋ ಡೌನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಹಾಗಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ? ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಪ್ರಾಫಿಟ್ ಸಿಕ್ಕಿಲ್ಲ, ಸೇಲ್ ಮಾಡಬೇಕಾ ಅಥವಾ ಹಾಗೆ ಇಟ್ಕೋಬೇಕಾ? ಮ್ಯೂಚುವಲ್ ಫಂಡ್ನಲ್ಲಿ ಪ್ರತಿ ತಿಂಗಳು SIP ಮಾಡ್ತಿದ್ದೀನಿ, ಅದನ್ನು ಸ್ಟಾಪ್ ಮಾಡಬೇಕಾ ಅಥವಾ ಕಂಟಿನ್ಯೂ ಮಾಡಬೇಕಾ ಅನ್ನೋ ಪ್ರಶ್ನೆ ಹೆಚ್ಚಿನವರಿಗಿದೆ. ಈ ತರಹದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ವಿತ್ ಡೇಟಾ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಮೊದಲದಾಗಿ ಒಂದು ಮಾತು ಹೇಳ್ತೀನಿ, ಪ್ರತಿ ವರ್ಷ 8, 10, 12% ಈ ಥರದ ಫಿಕ್ಸ್ಡ್ ರಿಟರ್ನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ನೀವು ಬ್ಯಾಂಕ್ FDನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ, ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು. ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ವೆರಿ ಕಾಮನ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಮನಿ ಗ್ರೋ ಆಗಲಿಕ್ಕೆ ನೀವು ತುಂಬ ಟೈಮ್ ಕೊಡಲೇಬೇಕಾಗತ್ತೆ. ನನಗೆ 6%, 7%, 7.5%, 8% ಹೀಗೆ ವರ್ಷಕ್ಕೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಫಿಕ್ಸ್ಡ್ ರಿಟರ್ನ್ ಬೇಕು ಅನ್ನೋರು, ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋರು, ರಿಸ್ಕ್ ಕಡಿಮೆ ಇರಬೇಕು ಅಂತ ಹೇಳೋರು ಸೀದಾ ಬ್ಯಾಂಕ್ FDನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಾನು ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇದ್ದೀನಿ, 3 years, 5 years, 7 years, 8 years ಹೀಗೆ ವೆಯ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಅನ್ನೋರು ಸ್ಟಾಕ್ ಮಾರ್ಕೆಟಲ್ಲಿ ಹೆಚ್ಚಿನ ರಿಟರ್ನ್ಗಾಗಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಹಾಗಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕೆ 5 ವರ್ಷಕ್ಕಿಂತ ಜಾಸ್ತಿ ವೆಯ್ಟ್ ಮಾಡಲೇಬೇಕಾ ಅಂತ ನೀವು ಕೇಳ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿ ದಿನ ದುಡ್ಡು ಮಾಡ್ಬೋದು, ಪ್ರತಿ ವಾರ ದುಡ್ಡು ಮಾಡ್ಬೋದು, ಪ್ರತಿ ತಿಂಗಳು ದುಡ್ಡು ಮಾಡ್ಬೋದು, ಪ್ರತಿ ವರ್ಷ ಕೂಡ ದುಡ್ಡು ಮಾಡ್ಬೋದು. ಅದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಈಗ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೊದಲದಾಗಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಏನು ಮಾಡ್ಬೋದು ಅಂತ ನೋಡೋಣ. ಇದು ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ನಾನು ತುಂಬ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅನ್ನೋರು, ಅಂದರೆ 5 ವರ್ಷಕ್ಕಿಂತ ಜಾಸ್ತಿ ಟೈಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರೋರು ಸಿಂಪಲ್ ಆಗಿ ಹೋಲ್ಡ್ ಮಾಡ್ಬೋದು. ಇಲ್ಲ, ನನಗೆ ಲಾಸ್ ಆಗೋದನ್ನು ನೋಡೋಕ್ಕಾಗೋದಿಲ್ಲ, ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಅಂತ ಭಯ ಆಗ್ತಿದೆ, ನಾನು ಪೂರ್ತಿ ಸೆಲ್ ಮಾಡ್ತೀನಿ ಅನ್ನೋರು ಈ ಒಂದು ಕೆಲಸನ ಮನಸಿದ್ರೆ ಮಾಡ್ಬೋದು. ನಿಫ್ಟಿ 50 ಚಾರ್ಟ್ನಲ್ಲಿ ಡೈಲಿ ಟೈಮ್ ಫ್ರೇಮ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಒಂದು 200 ಡೇಸ್ ಸಿಂಪಲ್ ಮೂವಿಂಗ್ ಎವರೇಜ್ನ ಆ್ಯಡ್ ಮಾಡಿ. ಯಾಕೆ 200 ಡೇಸ್ ಮೂವಿಂಗ್ ಎವರೇಜ್ ಅಂದರೆ, ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ಗಳು ಕಾಮನ್ ಆಗಿ ಲಾಂಗ್ ಟರ್ಮ್ ಟ್ರೆಂಡ್ನ ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಎಲ್ಲಿವರೆಗೆ ಈ ಮೂವಿಂಗ್ ಎವರೇಜ್ಗಿಂತ ಮೇಲೆ ನಿಫ್ಟಿ ಟ್ರೇಡ್ ಆಗ್ತಾ ಇರುತ್ತೋ ಅಲ್ಲಿವರೆಗೆ ಅಪ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾವಾಗ ಮೂವಿಂಗ್ ಎವರೇಜ್ ಕೆಳಗಡೆ ನಿಫ್ಟಿ ಟ್ರೇಡ್ ಆಗೋಕ್ಕೆ ಶುರು ಮಾಡುತ್ತೋ ಆವಾಗ ಡೌನ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಸದ್ಯದ ಸಿಚುವೇಷನಲ್ಲಿ ನೋಡಿದರೆ ನಿಫ್ಟಿ 50ಯ ಲಾಂಗ್ ಟರ್ಮ್ ಟ್ರೆಂಡ್ ನೆಗೆಟಿವಲ್ಲಿದೆ. ಇಂಥ ಸಿಚುವೇಷನಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ನ ಪೂರ್ತಿ ಸೆಲ್ ಮಾಡೋ ಬದಲು ಹಾಫ್ ಕ್ವಾಂಟಿಟಿನ ಸೆಲ್ ಮಾಡ್ಬೋದು. ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ 1 ಲಕ್ಷ ಇದ್ದರೆ 50,000ನಷ್ಟು ಸೆಲ್ ಮಾಡಿ ಉಳಿದಿರೋ 50,000ನ ಹಾಗೆ ಕಂಟಿನ್ಯೂ ಮಾಡ್ಬೋದು. ಇದೆರಡಕ್ಕೂ ಒಂದು ಸ್ಟ್ರಾಂಗ್ ರೀಸನ್ ಇದೆ. ಹಾಫ್ ಕ್ವಾಂಟಿಟಿ ಯಾಕೆ ಸೆಲ್ ಮಾಡ್ತೀವಿ ಅಂದರೆ, ಒಂದು ವೇಳೆ ಇಲ್ಲಿಂದ ಮಾರ್ಕೆಟ್ ಮತ್ತಷ್ಟು ಡೌನ್ ಆಗ್ತಾ ಹೋದರೆ ಹಾಗೆ ನಮಗೆ ಆಗೋ ಲಾಸ್ ಕಡಿಮೆ ಆಗುತ್ತೆ. ಇನ್ನು ಹಾಫ್ ಕ್ವಾಂಟಿಟಿ ಯಾಕೆ ಹೋಲ್ಡ್ ಮಾಡ್ತೀವಿ ಅಂತ ನೋಡೋದಿದ್ದರೆ, ಒಂದು ವೇಳೆ ಇಲ್ಲಿಂದ ಏನಾದರೂ ಮಾರ್ಕೆಟ್ ರೈಸ್ ಆಗ್ತಾ ಹೋದರೆ ಒಂದು ಒಳ್ಳೆಯ ಅಪ್ಸೈಡ್ ಮೂವ್ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ಬಾರ್ದು. ಇರೋ ಇನ್ವೆಸ್ಟ್ಮೆಂಟ್ನಲ್ಲಿ ನಮಗೆ ರಿಟರ್ನ್ ಸಿಗ್ತಿದೆ ಅಂತ ಒಂದು ಸಮಾಧಾನ ಇರುತ್ತೆ. ನೆಕ್ಸ್ಟ್, ಯಾವಾಗ ನಿಫ್ಟಿ 50 200 ಡೇಸ್ ಮೂವಿಂಗ್ ಎವರೇಜ್ಗಿಂತ ಮೇಲೆ ಸಸ್ಟೈನ್ ಆಗೋಕ್ಕೆ ಶುರು ಆಗುತ್ತೋ ಆಗ ನಿಮ್ಮ ಉಳಿದ ದುಡ್ಡನ್ನು ರೀಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ ಒಂದು ಮೆಥಡ್ನ ಯಾಕೆ ಹೇಳಿದೆ ಅಂದರೆ, ಕೆಲವು ಇನ್ವೆಸ್ಟರ್ಸ್ಗಳು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಅದರಿಂದ ಪ್ರಾಫಿಟ್ನೂ ಮಾಡಿರ್ತಾರೆ. ಯಾವಾಗ ಮಾರ್ಕೆಟ್ ಡೌನ್ ಆಗ್ತಾ ಬರುತ್ತೋ, ಬಂದಿರೋ ಪ್ರಾಫಿಟ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೋ, ಅಥವಾ ನಾವು ಇನ್ವೆಸ್ಟ್ ಮಾಡಿದ್ದಕ್ಕಿಂತ ಕಡಿಮೆ ಆಗುತ್ತೋ, ಅಂದರೆ ಲಾಸಲ್ಲಿ ರನ್ ಆಗೋಕ್ಕೆ ಶುರು ಆಗುತ್ತೋ ಆಗ ಹೆದರ್ಕೊಂಡು ರ್ಯಾಂಡಮ್ ಆಗಿ ಸೆಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ 3-4 ದಿನ ಮಾರ್ಕೆಟ್ ರಿಕವರ್ ಆಗಿ ಅಪ್ಸೈಡ್ ಮೂವ್ ಆಗೋಕ್ಕೆ ಶುರು ಆಯ್ತಂದರೆ ಮತ್ತೆ ಬೈ ಮಾಡೋಕ್ಕೆ ಶುರು ಮಾಡ್ತಾರೆ. ಮತ್ತೆ ಏನಾದರೂ 1 ವೀಕ್ ಮಾರ್ಕೆಟ್ ಡೌನ್ ಆಗಿ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಯ್ತಂದರೆ ಮತ್ತೆ ಸೆಲ್ ಮಾಡ್ತಾರೆ. ಈ ರೀತಿ ಯಾವುದೇ ಪ್ರಾಪರ್ ಸಿಸ್ಟಮ್ ಇಲ್ಲದೆ ಅನ್ನೆಸೆಸರಿ ಬೈ ಆ್ಯಂಡ್ ಸೆಲ್ಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಇದರಿಂದ ಲಾಸಸ್ ಜಾಸ್ತಿ ಆಗುತ್ತೆ, ಚಾರ್ಜಸ್ ಜಾಸ್ತಿ ಆಗುತ್ತೆ.
ಈ ರೀತಿ ಸ್ಟ್ರೆಸ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಸ್ಟಾಕ್ಸ್ನ ಬೈ ಮಾಡೋದಕ್ಕಾಗಲಿ ಸೆಲ್ ಮಾಡೋದಕ್ಕಾಗಲಿ ಒಂದು ಪ್ರಾಪರ್ ಮೆಥಡ್ನ ಫಾಲೋ ಮಾಡಿ. ಇದರಿಂದ ನೀವು ಅನ್ನೆಸೆಸರಿ ಬೈ ಸೆಲ್ ಮಾಡೋದು ತಪ್ಪುತ್ತೆ. ಇನ್ವೆಸ್ಟಿಂಗ್ನಲ್ಲಿ ಡಿಸಿಪ್ಲಿನ್ ಕೂಡ ಇರುತ್ತೆ. ಇದಿಷ್ಟು ಇನ್ವೆಸ್ಟ್ ಮಾಡಿರೋರ ಕತೆ. ಇನ್ನು ನೀವೇನಾದರೂ ಈಗ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಕಾಮನ್ ಆಗಿ ಈ ಒಂದು ಕ್ವಶನ್ ನಿಮಗೆ ಬಂದೇ ಬರುತ್ತೆ. ಲಾಸ್ಟ್ 2 ವರ್ಷದಿಂದ ನಿಫ್ಟಿ 50ನಲ್ಲಿ ಯಾವುದೇ ರಿಟರ್ನ್ ಬಂದಿಲ್ಲ. ಈಗ ಬೇರೆ ಸಿಚುವೇಶನ್ ಸರಿ ಇಲ್ಲ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ರ ಬಗ್ಗೆ ನಾವು ಡಿಸೈಡ್ ಮಾಡಬೇಕಿದ್ರೆ ಪ್ರೀವಿಯಸ್ ಡೇಟಾನ ನೋಡಬೇಕಾಗತ್ತೆ. ಪ್ರೀವಿಯಸ್ ಅಂದರೆ ತುಂಬ ಹಿಂದಿನ ಡೇಟಾ ಬೇಡ, 2020ರಿಂದ ನೋಡ್ತಾ ಹೋಗೋಣ. 2020 ಕೋವಿಡ್ ಕ್ರ್ಯಾಶ್, ಇದನ್ನು ಆಲ್ಮೋಸ್ಟ್ ನೀವೆಲ್ಲರೂ ವಿಟ್ನೆಸ್ ಮಾಡಿರ್ತೀರಾ. ಆವಾಗ ಸ್ಟಾಕ್ ಮಾರ್ಕೆಟ್ ಹೇಗಿತ್ತು ಅಂತ ಗೊತ್ತಿಲ್ಲದೇ ಇದ್ದರೂ ನಮ್ಮ ದೇಶದಲ್ಲಿ ಯಾವ ಪರಿಸ್ಥಿತಿ ಇತ್ತು, ಎಕಾನಮಿ ಏನಾಗಿತ್ತು, ಗ್ಲೋಬಲ್ ಲೆವೆಲಲ್ಲಿ ಯಾವ ಕಂಡೀಷನ್ ಇತ್ತು ಅಂತ ಹೆಚ್ಚಿನವರಿಗೆ ಐಡಿಯಾ ಇದ್ದೇ ಇರುತ್ತೆ. ಅಂಥ ಟೈಮಲ್ಲಿ ನಮ್ಮ ಇಂಡಿಯಾದ ಸ್ಟಾಕ್ ಮಾರ್ಕೆಟ್ 2 to 3 months ಗ್ಯಾಪಲ್ಲಿ 38 to 40% ಕ್ರ್ಯಾಶ್ ಆಗಿತ್ತು. ಆದರೆ ನೆಕ್ಸ್ಟ್ 7 to 8 months ಗ್ಯಾಪಲ್ಲಿ ಮಾರ್ಕೆಟ್ ರಿಕವರ್ ಕೂಡ ಆಯಿತು. ಬರೀ ರಿಕವರ್ ಆಗಿದ್ದು ಮಾತ್ರ ಅಲ್ಲದೆ ಅದರ ನೆಕ್ಸ್ಟ್ 1 ವರ್ಷಕ್ಕೆ 48ರಿಂದ 50% ರಿಟರ್ನ್ ಕೂಡ ಕೊಟ್ಟಿತ್ತು. ಇದು ನಾನು ನೋಡಿರುವಂತಹ ಮೇಜರ್ ಕ್ರ್ಯಾಶ್ ಆ್ಯಂಡ್ ರಿಕವರಿ. ನೆಕ್ಸ್ಟ್ 2022ನಲ್ಲಿ ರಷ್ಯಾ ಉಕ್ರೇನ್ ವಾರ್ ಆದಾಗಲೂ ಕೂಡ 5 to 6 monthsಲ್ಲಿ ನಿಫ್ಟಿ 50 15ರಿಂದ 18% ಕ್ರ್ಯಾಶ್ ಆಗಿತ್ತು. ಆದರೆ ಅದಾಗಿ 5-6 ತಿಂಗಳಲ್ಲೇ ಮತ್ತೆ ರಿಕವರ್ ಆಯಿತು. ಅದಾದಮೇಲೆ 2023ಯಲ್ಲಿ ಅದಾನಿ ಕಂಪನಿಗಳ ಮೇಲೆ ಹಿಂಡನ್ಬರ್ಗ್ ಒಂದು ರಿಪೋರ್ಟ್ ಮಾಡಿತ್ತು. ಅದರಿಂದ ಕೂಡ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗಿತ್ತು. ಆದರೆ ಅಷ್ಟೇ ಫಾಸ್ಟಾಗಿ ಮತ್ತೆ ರಿಕವರ್ ಕೂಡ ಆಯಿತು. ನೆಕ್ಸ್ಟ್ 2024-25ನಲ್ಲಿ ಕೂಡ ಹೈಯರ್ ವ್ಯಾಲ್ಯೂಯೇಷನ್, FII ಮ್ಯಾಸಿವ್ ಸೆಲ್ಲಿಂಗ್, ಟ್ಯಾರಿಫ್ ಟೆನ್ಷನ್ ಹೀಗೆ ಕೆಲವೊಂದಿಷ್ಟು ರೀಸನ್ಸಿಂದ 4-5 ತಿಂಗಳ ಗ್ಯಾಪಲ್ಲಿ 15%ನಷ್ಟು ಡೌನ್ ಆಗಿತ್ತು. ಅಲ್ಲಿಂದ ಕೂಡ 3-4 ತಿಂಗಳಲ್ಲಿ ರಿಕವರ್ ಆಗಿತ್ತು. ಈಗಲೂ ಕೂಡ 2025 ಡಿಸೆಂಬರ್ ಟು 2026 ಜನವರಿ, ಫೆಬ್ರವರಿ, ಮಾರ್ಚ್ 4 ತಿಂಗಳಲ್ಲೇ ಆಲ್ಮೋಸ್ಟ್ 15%ನಷ್ಟು ನಿಫ್ಟಿ ಲೆವೆಲಲ್ಲೇ ಕ್ರ್ಯಾಶ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ನಿಮಗೆ ಗೊತ್ತಿರುತ್ತೆ. US, ಇರಾನ್, ಇಸ್ರೇಲ್ ನಡುವೆ ನಡೀತಾ ಇರೋ ಯುದ್ಧ, ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತಿರೋದು, ರುಪೀಸ್ ವ್ಯಾಲ್ಯೂ ಡೌನ್ ಆಗ್ತಿರೋದು. ಹಾಗಾಗಿ ಓವರಾಲ್ ನೋಡಿದರೆ ಹಿಂದೆ ಕೂಡ ಮಾರ್ಕೆಟ್ ಕ್ರ್ಯಾಶ್ ಆಗಿದೆಯಾ? ಹೌದು ಆಗಿದೆ. ಅಲ್ಲಿಂದ ರಿಕವರ್ ಆಗಿದೆಯಾ? ಹೌದು ರಿಕವರ್ ಕೂಡ ಆಗಿದೆ. ಕೂಡ ಮಾರ್ಕೆಟ್ ರಿಕವರ್ ಆಗುತ್ತೆ. ಆದರೆ ಎಷ್ಟು ಟೈಮಲ್ಲಿ ಆಗುತ್ತೆ? ಇಲ್ಲಿಂದನೇ ರಿಕವರ್ ಆಗುತ್ತಾ ಅಥವಾ ಇನ್ನೂ ಸ್ವಲ್ಪ ಡೌನ್ ಆಗಿ ರಿಕವರ್ ಆಗುತ್ತಾ? ಇದನ್ನೆಲ್ಲ ಯಾರೂ ಹೇಳೋಕ್ಕೆ ಆಗೋದಿಲ್ಲ. ವೆಯ್ಟ್ ಮಾಡಲೇಬೇಕಾಗತ್ತೆ. ಹಾಗಿದ್ದರೆ ನಾನು ಈಗ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀನಿ, ಏನು ಮಾಡ್ಬೋದು ಅಂತ ಕೇಳಿದರೆ, ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಟಿರೋ ದುಡ್ಡಲ್ಲಿ 25ರಿಂದ 30%ನಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ. ಒಂದು ವೇಳೆ ನಿಫ್ಟಿ ಮತ್ತೆ 5 to 10% ಕ್ರ್ಯಾಶ್ ಆದರೆ ಮತ್ತೆ 30%ನಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಥವಾ ಒಂದು ವೇಳೆ ಮಾರ್ಕೆಟ್ ರಿಕವರ್ ಆಗೋಕ್ಕೆ ಶುರು ಮಾಡಿದ್ರೆ ಆ ಟೈಮಲ್ಲಿ ಸಣ್ಣ ಸಣ್ಣ ಕರೆಕ್ಷನ್ ಆದಾಗ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ ತರಹ ಸಜೆಷನ್ ಒಂದೆರಡು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಅಲ್ಲ, ಇಂಡೆಕ್ಸ್ನ ಮ್ಯೂಚುವಲ್ ಫಂಡ್ ಅಥವಾ ETF ನಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಈ ಮೆಥಡ್ ತುಂಬ ಸೂಟ್ ಆಗುತ್ತೆ. ಹಾಗೆ ಮೇಲೆ ಹೇಳಿರೋ 2 ಕೇಸಲ್ಲಿ ನೀವು ಯಾವ ಸ್ಟಾಕ್ಸ್, ETFs ಅಥವಾ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಯಾವ ರೀತಿ ಡೈವರ್ಸಿಫೈ ಮಾಡಿದ್ದೀರಾ, ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಎಷ್ಟು ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇದ್ದೀರಾ, ಹೀಗೆ ಹಲವಾರು ಪಾಯಿಂಟ್ಸ್ಗಳು ಕನ್ಸಿಡರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಮ್ಯೂಚುವಲ್ ಫಂಡ್ನಲ್ಲಿ SIP ಮಾಡ್ತಿದ್ದೀನಿ, ಅದನ್ನು ಕಂಟಿನ್ಯೂ ಮಾಡಬೇಕಾ ಅಥವಾ SIP ಸ್ಟಾಪ್ ಮಾಡಬೇಕಾ ಅನ್ನೋದು. ಮೊದಲು ಈ ವಿಷಯನ ತಿಳ್ಕೊಳ್ಳಿ. SIP ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ವರ್ಕ್ ಆಗೋದೇ ಈ ಥರದ ಮಾರ್ಕೆಟ್ ಕ್ರ್ಯಾಶ್ನ ಟೈಮಲ್ಲಿ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ನಿಮಗೆ ಗೊತ್ತಿರೋ ಹಾಗೆ ಮ್ಯೂಚುವಲ್ ಫಂಡ್ನಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ಅದು NAV ಪ್ರೈಸ್ ಆಧಾರದ ಮೇಲೆ ನಮಗೆ ಯೂನಿಟ್ಸ್ ಲೆಕ್ಕದಲ್ಲಿ ಅಲಾಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮ್ಯೂಚುವಲ್ ಫಂಡ್ನ NAV 100 ರೂಪೀಸ್ ಇದೆ ಅಂತ ಅಂದ್ಕೊಳ್ಳಿ. ಪ್ರತಿ ತಿಂಗಳು 1000 ರೂಪಾಯಿ SIP ಮಾಡ್ತಿದ್ದೀರಾ ಅಂದ್ಕೊಂಡ್ರೆ, ಫಸ್ಟ್ ಮಂತ್ SIP ಮಾಡುವಾಗ NAV ಪ್ರೈಸ್ 100 ರೂಪಾಯಿ, 10 ಯೂನಿಟ್ಸ್ ಅಲಾಟ್ ಆಗುತ್ತೆ, 1000 ರೂಪಾಯಿ ಇನ್ವೆಸ್ಟ್ ಆಗುತ್ತೆ. ಸೆಕೆಂಡ್ ಮಂತ್ SIP ಮಾಡುವಾಗ NAV ಪ್ರೈಸ್ ಜಾಸ್ತಿಯಾಗಿ 110 ಆಗಿದ್ದರೆ ಆಗ ನಿಮಗೆ 9.10 ಯೂನಿಟ್ಸ್ ಅಲಾಟ್ ಆಗುತ್ತೆ. ಅಲ್ಲಿಂದ ಆ ಫಂಡ್ ಪರ್ಫಾರ್ಮೆನ್ಸ್ ಡೌನ್ ಆಗ್ತಾ ಬಂತು ಅಂತ ಅಂದ್ಕೊಂಡ್ರೆ NAV 95 ಆಯಿತು ಅಂತ ಹೇಳಿದರೆ 10.52 ಯೂನಿಟ್ಸ್ ಅಲಾಟ್ ಆಗುತ್ತೆ. ನೆಕ್ಸ್ಟ್ NAV 90 ಆಯಿತು ಅಂದರೆ 11.1 ಯೂನಿಟ್ಸ್ ಅಲಾಟ್ ಆಗುತ್ತೆ. ನೆಕ್ಸ್ಟ್ ಮಂತ್ NAV 80 ಆಯ್ತಂದರೆ 12.5 ಯೂನಿಟ್ಸ್ ಅಲಾಟ್ ಆಗುತ್ತೆ. ನೆಕ್ಸ್ಟ್ NAV 75 ರೂಪೀಸ್ ಆಯ್ತಂದರೆ 13.33 ಯೂನಿಟ್ಸ್ ಅಲಾಟ್ ಆಗುತ್ತೆ.
ನೆಕ್ಸ್ಟ್ NAV 70 ಆಯ್ತಂದರೆ 14.28 ಯೂನಿಟ್ಸ್ ಅಲಾಟ್ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, NAV ಪ್ರೈಸ್ ಡೌನ್ ಇದ್ದಾಗಲೆಲ್ಲ ನಮಗೆ ಜಾಸ್ತಿ ಯೂನಿಟ್ಸ್ ಅಲಾಟ್ ಆಗುತ್ತೆ. ಹಾಗಾಗಿ ಯಾವಾಗ ಮಾರ್ಕೆಟ್ ರಿಕವರ್ ಆಗೋಕ್ಕೆ ಶುರು ಆಗುತ್ತೋ ಆಗ ನಮ್ಮ ಹತ್ರ ಜಾಸ್ತಿ ಯೂನಿಟ್ಸ್ ಇರುತ್ತೆ, ಪ್ರಾಫಿಟ್ ಆಗುವಾಗ ಜಾಸ್ತಿ ಆಗುತ್ತೆ. ಇದೇ ಕಾರಣಕ್ಕೋಸ್ಕರ ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ಗಳು ಯಾವುದೇ ಕಾರಣಕ್ಕೂ SIPನ ಸ್ಟಾಪ್ ಮಾಡಬೇಡಿ ಅಂತ ಹೇಳೋದು. ಫಸ್ಟ್ ಆಫ್ ಆಲ್ ಹೆಚ್ಚಿನವರು SIP ಸ್ಟಾರ್ಟ್ ಮಾಡೋದೇ ಇರೋ ಕಡಿಮೆ ಹಣದಿಂದ ಪ್ರತಿ ತಿಂಗಳು ಉಳಿತಾಯ ಮಾಡಿ ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆಯ ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂತ. ಹಾಗಾಗಿ ತಲೆಯಲ್ಲಿ ಲಾಂಗ್ ಟರ್ಮ್ ಆಲೋಚನೆ ಇಟ್ಕೊಳ್ಳಿ. SIP ಆಟೋ ಪೇ ಸೆಟ್ ಮಾಡಿದರೆ ಪ್ರತಿ ತಿಂಗಳು ಅಮೌಂಟ್ ಡಿಡಕ್ಟ್ ಆಗಿ ಆಟೋಮೆಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದನ್ನು ಪ್ರತಿದಿನ ನೋಡೋದು, ಪ್ರಾಫಿಟ್ ಎಷ್ಟಾಯಿತು ಲಾಸ್ ಎಷ್ಟಾಯಿತು ಅಂತ ಪ್ರತಿದಿನ ಚೆಕ್ ಮಾಡೋದು, ಈ ಥರದ ಅಭ್ಯಾಸ ಏನಾದರೂ ಇದ್ದರೆ ದಯವಿಟ್ಟು ಬಿಟ್ಬಿಡಿ. ಯಾಕಂದರೆ ಈ ಥರ ಮಾಡಿದಾಗಲೇ ಕೆಲವೊಂದು ಅನ್ನೆಸೆಸರಿ ಡಿಸಿಷನ್ಗಳನ್ನು ತಗೊಂಡು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ನ ರಿಡೀಮ್ ಮಾಡೋ ಆಲೋಚನೆ ಮಾಡ್ತಾರೆ. ಇದಿಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಕೆಲವು ದೊಡ್ಡ ಯೂಟ್ಯೂಬರ್ಸ್ಗಳು ಇನ್ವೆಸ್ಟರ್ಸ್ಗಳು SIPಯಿಂದ ವೆಲ್ತ್ ಕ್ರಿಯೇಟ್ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ಇದರ ಬಗ್ಗೆ ನಿಮಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ SIP ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಬಗ್ಗೆ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.